ಹರೇ ಶ್ರೀನಿವಾಸ. ಈ ದಿವಸ ನಾನು ಮದುವೆ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಸ್ವರೂಪರಾದ ಮದುಮಕ್ಕಳಿಗೆ ಹಾಕುವ ಊಟದ ಅಂದರೆ ಭೂಮದ ಹಾಗೂ ಆಪೋಷಣದ ಹಾಡುಗಳನ್ನು ಹೇಳುತ್ತಾ ಇದ್ದೇನೆ. ಈ ಭೂಮವನ್ನು 10 ಡಾಗು ಬಾಳೆ ಎಲೆ ಹಾಕಿ ರಂಗೋಲೆ ಹಾಕಿ 2 ಕಡೆ ದೀಪ ಹಚ್ಚಿಟ್ಟು 5 ಥರದ ಪಾಯಸ ಪಾತ್ರೆಗಳನ್ನು ಹಾಲು ತುಪ್ಪದ ಪಾತ್ರೆಗಳನ್ನು ಮುಂದೆ ಇಟ್ಟು ಭೂಮ ಕಟ್ಟಿ ದೀವಿಗೆ ಹಚ್ಚಿ ಭೂಮದಲ್ಲಿ ಕುಳಿತ ಎಲ್ಲ ಹೆಣ್ಣು ಮಕ್ಕಳಿಗೂ ಅರಿಶಿಣ ಕುಂಕುಮ ಕೊಟ್ಟು ಉಡಿ ತುಂಬಿ ಮದುಮಗನಿಗೂ ಕುಂಕುಮ ಹಚ್ಚಿ ಆರತಿ ಮಾಡಿ ನಂತರ ಸಕ್ಕರೆ ತುಪ್ಪ ಕೈಯಲ್ಲಿ ಹಾಕಿ ಊಟವನ್ನು ಪ್ರಾರಂಭಿಸುತ್ತಾರೆ. ಊಟವಾದ ನಂತರ ಹಾಲು ಸಕ್ಕರೆಯಿಂದ ಆಪೋಷಣ ಹಾಕುತ್ತಾರೆ. ಎದುರುಗೊಂಡ ನಂತರ ಮದುಮಗ ಹಾಗೂ ಕಳಸಗೆತ್ತಿ ತಾಯಿ ಇನ್ನೂ ಕೆಲವು ಜನ ಕೂತು ಮಾಡುವ ಊಟಕ್ಕೆ ರುಕ್ಕೋತ ಎಂತಲೂ, ಮದುವೆಯಾದ ನಂತರ ವರ ಕನ್ಯಾ ತಾಯಿ ಕಳಸಗೆತ್ತಿ ಹಾಗೂ ಉಳಿದ ಕೆಲವು ಜನ ಕುಳಿತುಕೊಳ್ಳುವ ಊಟಕ್ಕೆ ಭೂಮ ಎಂತಲೂ, ಇದೇ ತರಹ ಮುಂಜುವೆಯಲ್ಲಿ ಹಾಕಿ ಬಡಿಸುವ ಊಟಕ್ಕೆ ಮಾತೃಭೋಜನ ಅಂತಲೂ ಹೇಳುತ್ತಾರೆ. 3 ಕಾರ್ಯಕ್ರಮಗಳಲ್ಲಿ ಒಂದೇ ತರಹ ಆಪೋಷಣ ಹಾಕುವುದು ಇರುತ್ತದೆ. ಈಗ ಸಮಯದ ಅಭಾವದಿಂದ ಮದುಮಕ್ಕಳಿಗೆ ಹಾಕುವ ಭೂಮ ಕಡಿಮೆಯಾಗಿದೆ. ಆದರೂ ಗ್ರಾಮೀಣ ಭಾಗದಲ್ಲಿ ಇನ್ನೂ ಈ ಪದ್ಧತಿ ಜಾರಿಯಲ್ಲಿದೆ. ಕಾರಣ ಈ ಹಾಡುಗಳನ್ನು ಹೇಳುತ್ತಾ ಇದ್ದೇನೆ. ಒಟ್ಟಿನಲ್ಲಿ ಹೀಗೆ ಹಾಕುವ ಊಟಕ್ಕೆ ಭೂಮ ಎಂಬುದೇ ಹೆಸರು. ಭೂಮದ ವರ್ಣನೆಯನ್ನು ಹರಪನಹಳ್ಳಿ ಭೀಮವ್ವನವರು ಬರೆದ 1-2 ಕೃತಿಗಳನ್ನು ಹೇಳುತ್ತಾ ಇದ್ದೇನೆ. ಜನ ನೋಡುಣು ಬನ್ನಿ ಭೂಮದ ಶೃಂಗಾರ, ಜನ ನೋಡುಣು ಬನ್ನಿ ಭೂಮದ ಶೃಂಗಾರ. ಮೇರಿ ಕಟ್ಟಿರುವರು ಮಾಳಿಗೆ ಗುಲಾಬು, ಕೆಂಪು ನೀಲದ ಹಸರು ಪಚ್ಚದ ಪಂಚವರ್ಣಾದ ರಂಗೋಲಿಗಳು. ವಂಕಿ ವಂಕಿ ಗೋಪುರದೊಳ್ ಪಂಕುಜಾಕ್ಷ ಹಾಕೋರಲ್ಲದೆ, ಜನ ನೋಡುಣು ಬನ್ನಿ ಭೂಮದ ಶೃಂಗಾರ. ಕೂಡಲಿಕ್ಕೆ ಮಣಿಯೋ ಕುಡಿಯುವ ತಂಬಿಗೆ ಥಾಲಿ, ಇಡುವರು ಭೂಮಕ್ಕ ಒಂದು ಕಡಿಮಿಲ್ಲದೆ. ಉಡುವರು ಜರದ ಪೀತಾಂಬರ ಮಡದಿ ಅರುವ ಅಲಂಕಾರವಾಗಿ, ಸಡಗರದಿ ಊದಿನ ಜೂಡೊಂದಿಡುವರು ಎಲಿಗೆ ತಂದು. ಜನ ನೋಡುಣು ಬನ್ನಿ ಭೂಮದ ಶೃಂಗಾರ. ದೊಡ್ಡ ಬಾಳಿಯಲಿ ಕಡ್ಡಿಲ ಹಚ್ಚಿದ ದೊನ್ನಿ, ರುಬ್ಬಿದ ಅಂಬೋಡಿ ಹಪ್ಪಳ ಕಲಸಿದ ಚಿತ್ರಾನ್ನ. ತಲೆ ಎತ್ತಿ ನೋಡಲು ಸುತ್ತ ಪಟಗಳು ಮತ್ತೆ ಬ್ರಾಹ್ಮರು ಬಡೆಸೋರಲ್ಲದೆ, ಲಟ್ಟಿಸದ ಹೋಳಿಗೆಯೂ ಅಟ್ಟುವರು ಎಲಿಗೆ ತಂದು. ಜನ ನೋಡುಣು ಬನ್ನಿ ಭೂಮದ ಶೃಂಗಾರ. ಸಣ್ಣ ಅಕ್ಕಿಯನ್ನ ಬೆಣ್ಣೆ ಕಾಸಿದ ತುಪ್ಪ, ಮೇಲೂರು ಹಿರಿಯ ರಾಮ ಗುಂಬಳಕಾಯಿ. ರಾಮನ್ನ ಭೂಮಕ್ಕ ಒಂದು ಕಡಿಮಿಲ್ಲದೆ, ಚಟ್ನಿ ಕೋಸಂಬರಿಗಳು ಲೆಕ್ಕವಿಲ್ಲದೆ ಬಡೆಸೋರಲ್ಲದೆ. ಗೊಜ್ಜು ಮಜ್ಜಿಗೆ ಪಳೆದೆ ಸಜ್ಜ ಬ್ರಾಹ್ಮರು ನಿಲ್ಲೋರಲ್ಲದೆ, ಜನ ನೋಡುಣು ಬನ್ನಿ ಭೂಮದ ಶೃಂಗಾರ. ಉಂಡು ಕೂಡಲಿಕ್ಕೆ ಚಂದದ ಹಾಸಿಗೆ ಹಾಸಿ, ಗಂಧ ಕುಂಕುಮ ಪುಷ್ಪ ಕೊಡುವರು ಮಂದಿಗೆ. ತನುವಿನ ಪನ್ನೀರು ಚೆಲ್ಲುವರು ಚಾರಕರು, ದಕ್ಷಿಣೆ ತಾಂಬೂಲ ಸಹಿತ ಕೊಡುವರು ಭೀಮೇಶ ಕೃಷ್ಣಗ. ಜನ ನೋಡುಣು ಬನ್ನಿ ಭೂಮದ ಶೃಂಗಾರ. ಆಪೋಷಣ
ಆಪೋಷಣವ ಹಾಕೆ ವಯ್ಯಾರಿ ಲೋಕಸುಂದರಿ. ಶ್ರೀಪತಿಯ ಕರದಲ್ಲಿ ಘೃತಧಾರೆ, ಲೋಕಪಿತನಾಗಿದ್ದ ಕೌಸಾರಿ ಕೈಯಲ್ಲಿ ತ್ರಿಧಾರಿ. ಆಪೋಷಣವ ಹಾಕೆ ವಯ್ಯಾರಿ ಲೋಕಸುಂದರಿ. ಕೊಳಲನೂದುತ್ತಾ ಕಳನೆ ಕಾಯುತ್ತ ದಧಿ ಚೋರನಾಗಿ, ಕಳಲ ಗಡಿಗೆಯ ನೊಡೆದು ಹೋಗುತ್ತಾ ಸೆಳೆದು ಗೋಪೆರ ಸೀರೆಯ ಮರಕ್ಕೆ ಕಟ್ಟಿದ ಕರಕ್ಕೆ. ಆಪೋಷಣವ ಹಾಕೆ ವಯ್ಯಾರಿ ಲೋಕಸುಂದರಿ. ವಾರಿಜಾಕ್ಷಗೆ ಒಲಿದು ನಲಿಯುತ್ತವರ ಮೋಹನಾಂಗಿ, ಸಾರಸಮುಖಿನಿ ಸರಸವಾಡುತ್ತ ಮಾರಜನಕನ ಮನವ ಮೋಹಿಸುತ್ತ ಮುಖ ನೋಡಿ ನಗುತ್ತ. ಆಪೋಷಣವ ಹಾಕೆ ವಯ್ಯಾರಿ ಲೋಕಸುಂದರಿ. ನಂದನಂದನಾನರನ ಸಾರಥಿಯೋ ಭೀಮೇಶ ಕೃಷ್ಣ, ಕೊಂಡಾಪೋಷಣ ಕುಳಿತ ಸತಿ ಜೊತೆಗೆ. ಕೊಂಡಾಪೋಷಣ ಕುಳಿತ ಸತಿ ಜೊತೆಗೆ, ಚಂದದಿಂದಲಿ ಬೆಳಗಲು ಆರುತಿಯ ಪಾಡಿ ಕೀರುತಿಯ. ಆಪೋಷಣವ ಹಾಕೆ ವಯ್ಯಾರಿ ಲೋಕಸುಂದರಿ. ಶ್ರೀಪತಿಯ ಕರದಲ್ಲಿ ಘೃತಧಾರೆ, ಲೋಕಪಿತನಾಗಿದ್ದ ಕೌಸಾರಿ ಕೈಯಲ್ಲಿ ತ್ರಿಧಾರಿ. ಆಪೋಷಣವ ಹಾಕ ವಯ್ಯಾರಿ ಲೋಕಸುಂದರಿ. ಶ್ರೀಕೃಷ್ಣಾರ್ಪಣಮಸ್ತು.